ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ರೈತರಿಗೆ 11/1 ನೋಟಿಸ್ ಅನ್ನ ನೀಡಿ ಕಾಮಗಾರಿ ಆರಂಭಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆಯಲ್ಲಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಹೊರಟಂತಹ ರೈತರು ಭೂ ಸ್ವಾಧೀನಾಧಿಕಾರಿ ಕಚೇರಿಗೆ ತೆರಳಿ ಎಸ್ಎಲ್ಒ ಎಂಬಿ ನಾಗಠಾಣ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದಂತಹ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಾಲಿಕಾರ ಅವರು ಮುಳವಾಡ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರಸಲಗಿ, ಅಗಸಬಾಳ, ಸಂಕನಾಳ, ಕಣಕಾಲ, ಸೋಲವಾಡಗಿ, ಕನ್ನಾಳ, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರಿಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನಾಳ ಗ್ರಾಮದವರಿಗೆ ಇನ್ನೂ ವಿತರಣಾ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ. ಬೇಸಿಗೆ ಜಾಸ್ತಿ ಇರುವಂತಹ ಕಾರಣ ಕೆರೆ ತುಂಬಿಸುವಂತಹ ಕೆಲಸ ಮತ್ತು ಕಾಲುವೆಗಳಿಗೆ ನೀರನ್ನ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ನಾಗರಾಳ, ಸಾಯಿಬಣ್ಣ ಅಂಗಡಿ, ಮುದುಕಪ್ಪ ಮೇಟಿ, ಮಂಜು ಬಿರಾದಾರ್ ಸೇರಿದಂತೆ ಅನೇಕ ರೈತರು ಭಾಗಿಯಾಗಿದ್ದರು. ಮಾಡಿದಕ್ಕೆ ಕೆಲಸಗಳು ಸ್ಟಾರ್ಟ್ ಆದವು. ಟೆಂಡರ್ ಕರೆದು ಕ್ಯಾನ್ಸಲ್ ಆಗಿತ್ತು, ಮತ್ತು ಮರು ಟೆಂಡರ್ ಕರೆದುಬಿಟ್ಟು ಟೆಂಡರ್ ಫಿಕ್ಸ್ ಆಗಿದೆ. ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ರೈತರು ಕೂಡ ಸಹಕಾರ ಮಾಡ್ತೀವಿ ಸರ್, ಈ ಕೆಲಸ ಶುರು ಮಾಡಿಸ್ಬಿಡ್ರಿ ಅಂತಲೂ ಮಾತಾಡಿದ್ರು. ಪಾಪ ಎಲ್ಲರೂ ಅದ್ರ ಪ್ರಕಾರ ಏಜೆನ್ಸಿನ ಫಿಕ್ಸ್ ಆಯಿತು. ಆ್ಯಂಡ್ ಕೆಲಸ ಶುರು ಮಾಡೋ ಟೈಮು ಸ್ವಲ್ಪ ರೈತರೆಲ್ಲ ಏನು ಮಾಡಿದ್ರು, ಸರ್ ನಮ್ಗೆ ಅಟ್ಲೀಸ್ಟ್ ನೋಟಿಸ್ ಅದ ನಮ್ಗೆ ಸರ್ವ್ ಮಾಡಿ ಸರ್, ನಮ್ಗೆ ಏನು ಮಾಡ್ತೀವಿ ಅಂದ್ರೆ ನಾವು ನೋಟಿಸನ್ನು ಸರ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸೊ ನಮ್ಗೆ MD ಆಫೀಸ್ಗೂ ನಾವು ಜನವರಿಗೆ ಕಳಿಸ್ಬಿಟ್ಟಿವಿ. 11 ತಿಂಗಳ ನಾವು ಕಳಿಸಿದ್ವಿ. ಜನವರಿ MD ಆಫೀಸಿಂದ ಅಪ್ರೂವಲ್ ಆಗಿ ಇದಕ್ಕೆ MD ಆಫೀಸ್ ರೆಕಮೆಂಡ್ ಆಗಿ ನಮ್ಮ SLO ಬಂದುಬಿಟ್ಟಿದೆ. ಹಾಗೆ ಲ್ಯಾಂಡ್ ಅಕ್ವಿಷನಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಹತ್ರ ನಮ್ಮ ಹತ್ರ ಪ್ರಪೋಸಲ್ಸ್ ಇದ್ದಾವೆ. ಟೋಟಲ್ 15 ವಿಲೇಜಸಲ್ಲಿ 11 ವಿಲೇಜಸ್ ಪ್ರಪೋಸಲ್ ಆಗಲಿ ರೆಡಿ ಆಗ್ತಾ ಇದ್ದಾವೆ. ಅವರು 15 ಡೇಸಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಪೇಮೆಂಟ್ ಬಗ್ಗೆನೂ ಸರ್ಕಾರ ಅಮೌಂಟ್ ಕೊಟ್ಟಿದ್ದಾರೆ ಅವರಿಗೆ, MDನೂ ಅಪ್ರೂವಲ್ ಕೊಟ್ಟಿದ್ದಾರೆ. 15 ಡೇಸಲ್ಲಿ ಅವನ್ನ 11 ಆಗಿಗಳು ಫಸ್ಟ್ ಪ್ರಯಾರಿಟಬಲ್ ಮಾಡಿ ಕೊಟ್ಟಿದ್ದಾರೆ. ಅವನಂತ ನಿಮಗೆ ಪೇಮೆಂಟ್ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಇವತ್ತಿನ ದಿನ ಇಲ್ಲಿ ಹೋರಾಟಕ್ಕೆ ಬರಲು ಕಾರಣವೇನೆಂದ್ರೆ, ಈ 1 ವರ್ಷದ ಹಿಂದುಗಡೆ ಸಂಕನಾಳ ಶಾಖಾ ಕಾಲುವೆ, ವಿತರಣಾ ಕಾಲುವೆ ಈಗ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಸರ್ಕಾರದಿಂದ ಆದೇಶವಾಗಿತ್ತು. ಆದೇಶದಿಂದ ಈಗಾಗಲೇ ಅಧಿಕಾರಿಗಳು ಅದನ್ನು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಒಪ್ಪಿಸಿ ಕಾಮಗಾರಿಯನ್ನು ಶುರು ಮಾಡಿದ್ರು. ಚಾಲೂ ಮಾಡಿದ ಸಮಯದಲ್ಲಿ ರೈತರಿಗೆ ನೋಟಿಸ್ ಕೊಡದೇನೆ ಕಾಮಗಾರಿ ಚಾಲೂ ಮಾಡಿದರು. ಆದರೂ ನಾವು ಅಲ್ಲಿ ರೈತ ಸಂಘಟನೆಯವ್ರು ಹೋಗಿ ಒಂದಿಷ್ಟು ಜನ ಮಾತು ಕೇಳುವಂಥ ರೈತರಿಗೆ ಹೋಗಿ ಮನವೊಲಿಸಿ ಅವರಿಗೆ ತೊಂದರೆ ಕೊಡಬೇಡ್ರಿ, ನಮ್ಮ ಹೊಲಗಳಿಗೆ ನೀರು ಬರ್ತಾವೆ ಅಂತ ಹೇಳಿದ್ದೀವಿ. ಒಂದಿಷ್ಟು ಜನ ಹಡಿಸಿಕೊಟ್ರು ರೈತರು. ಇನ್ನೊಂದಿಷ್ಟು ಜನ ರೈತರು ಏನು ಮಾಡಿದ್ರು ಅಂದ್ರೆ, ಇಲ್ಲ ನಮಗೆ ನೋಟಿಸ್ ಬಂದಾಗೆ ಕಾಮಗಾರಿ ಚಾಲೂ ಮಾಡ್ಬೇಕಂತೇಳಿ ತಡೆ ಹಿಡಿದಾರ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಆಫೀಸರು 1 ವರ್ಷವಾದರೂ ಕೂಡ ನಮ್ಮ ರೈತರಿಗೆ ಹೊಲಗಳಿಗೆ ನೋಟಿಸ್ ಕೊಡಲು ಸಾಧ್ಯವಾಗಿಲ್ಲ. ಅದಕ್ಕೆ ಯಾಕೆ ಈ ರೀತಿ ಮಾಡಕತ್ತೀರಿ, ರೈತರ ಮೇಲೆ ದ್ರೋಹ ಮಾಡಕತ್ತಿರಲ್ಲ ಅಂತೇಳಿ ಬಂದು ಇವತ್ತಿನ ದಿನ ಇಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ SLO ಅವರು ಇಲ್ಲಿ DC ಅವರಿಗೆ, ಸ್ಪೆಷಲ್ DC ಅವರಿಗೆ ಕಳಿಸಿದ್ದೇವೆ ಅಂತ ಹೇಳ್ಯಾರ ಫೈಲನ್ನು. ಬೇಗನೆ 8 ದಿನಗಳಲ್ಲಿ ಅವಕಾಶ ಕಾಲಗಡುವು ಕೊಟ್ಟೇವೆ ಅವ್ರಿಗೆ. 8 ದಿನಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿವಿ. ಈ 8 ದಿನದಲ್ಲಿ ಏನಾದರೂ ನೋಟಿಸ್ ಬರಲಿಲ್ಲ ಅಂದ್ರೆ ನಾವು ವಾಪಸ್ ಬಂದು ಎಲ್ಲ ರೈತರು ಉಪವಾಸ ಸತ್ಯಾಗ್ರಹ ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ನಾವು ಸಿದ್ಧವಾಗಿದ್ದೇವೆ ಅಂತೇಳಿ ಈ ನನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಹೆಸರು ಉಮೇಶ್ ವಾಲಿಕಾರ್, ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರು. ರಾಜಕಾರಣಿಗಳ ಕೈಗೊಂಬಳೆ ಕೆಲಸ ಮಾಡಕತ್ತೀರಿ. ಈಗ ಬಿರು ಬೇಸಿಗೆದ ಈ ತುಂಬಿರ್ತಕ್ಕಂಥ ನೀರು ಶೀಘ್ರದಲ್ಲಿ ಖಾಲಿ ಆಗ್ತಾವೆ. ಹಿಂದಿನ ಬಿಸಿಲ ಎಂದೂ ನೋಡಿಲ್ಲ ಅಂಥ ಬಿಸಿಲದ, ಭೀಕರ ರಣ ಬಿಸಿಲದ. ಬತ್ತಿ ಹೋಗ್ತಾವೆ ನೀರು, ಜಾನುವಾರು ಕುಡಿಯೋಕೆ ನೀರಿನ ಕಷ್ಟ ಅದ. ಅದಕ್ಕೆ ನೀವು ಏನು ಮಾಡ್ತಾರೋ ಗೊತ್ತಿಲ್ಲ. ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಅನುಮತಿ ಕೊಡ್ತಿರೋ ಅಥವಾ ಕೆರೆ ತುಂಬಾಕ ಮತ್ತೊಮ್ಮೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಕೊಡ್ತಿರೋ ಗೊತ್ತಿಲ್ಲ. ಶೀಘ್ರದಲ್ಲಿ ನಾಳೆ ಸಾಯಂಕಾಲ ಒಳಗಾಗಿ ನೀವು ಅನುಮತಿ ತಗೊಂಡು ನಾಡಿದ್ದೇ ನೀವು ನೀರಿಸುವಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು KBJNL ಕಚೇರಿ ಬಂದೆ ಧರಣಿ ಸತ್ಯಾಗ್ರಹ 2 ವಿಷಯವಾಗಿ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೋಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.